ರೋಡಲ್ಲಿ ಬರೀ ಕಾಲಲ್ಲಿ ಹೋದ್ರೆ ಕಾಲು ಸುಟ್ಟೋಗುತ್ತೆ, ಅಷ್ಟು ಬಿಸಿಲಿದೆ. ಆದರೆ ಅಮರ್ನಾಥಲ್ಲಿ ಮಳೆ ಜಾಸ್ತಿ ಮತ್ತು ಸ್ನೋಫಾಲ್ ಇದೆ ಅಂತ ಹೇಳ್ಬಿಟ್ಟು ರದ್ದು ಮಾಡಿದ್ದಾರೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಸ್ಕ್ರೀನಲ್ಲಿ, ದಾಲ್ ಲೇಕ್ ಹತ್ರ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಪ್ರೈಸ್ ಲಿಸ್ಟ್ ಹಾಕಿರ್ತಾರೆ. ಈ ಪ್ರೈಸ್ ಲಿಸ್ಟ್ ಪ್ರಕಾರ ನಾವು ನೋಡಿಕೊಂಡು ಯಾವ್ಯಾವ ಪ್ಲೇಸ್ ಬೇಕೋ ಆ ಪ್ಲೇಸಿಗೆ ಸಪ್ರೇಟ್ ಪ್ರೈಸ್ ಹಾಕಿರ್ತಾರೆ. ಅದು ನೋಡ್ಕೊಂಡು ನೀವು ಯಾವ್ಯಾವ ಪ್ಲೇಸ್ಗೆ ಹೋಗ್ಬೇಕು ಆ ಪ್ಲೇಸಿಗೆ ಬುಕ್ ಮಾಡ್ಕೊಬೋದು. ನಾನೀಗ ಡಾಲ್ ಲೇಕಲ್ಲಿದ್ದೀನಿ. ಡಾಲ್ ಲೇಕು ಫುಲ್ ರೈಡ್ ತೊಗೊಂಡಿದ್ದೀನಿ. ಫುಲ್ ರೈಡು 2800 ರೂಪಾಯಿ ಆಗುತ್ತೆ. ಕನ್ಸೆಷನ್ ಮಾಡಿ ಬಾರ್ಗಿನ್ ಮಾಡಿ 2000 ಕೊಪ್ಸಿದ್ದೀನಿ. ನೀವು ಜೊತೆಗೆ ಬಂದರೆ ಜಾಸ್ತಿ ಕಮ್ಮಿ ಆಗುತ್ತೆ, ಶೇರಿಂಗ್ ಆದರೆ ಕಮ್ಮಿ ಆಗುತ್ತೆ. ಇಬ್ಬರು ಬಂದರೆ 1000 ರೂಪಾಯಿ ಆಗುತ್ತೆ. 4 ಜನ ಬಂದರೆ 500 ರೂಪಾಯಿ ಬೀಳುತ್ತೆ ಒಬ್ಬರಿಗೆ. ಆ ಥರ ಶೇರಿಂಗು. ಫೋಟೋಸು ಈ ಥರ ಎಲ್ಲ ತೆಗೆದು ಮಾಡ್ತೀವಿ ಅಂತಿದ್ದಾರೆ. ಕೆತ್ತ ಭಯ್ಯ 120 ರೂಪಾಯಿ ಅಂತೆ. 120 को कितना फोटो देगा? ಒಂದು ಫೋಟೋಗೆ 120 ರೂಪಾಯಿ ಅಂತೆ. ನಾವು ಹಾಕೊಂಡಿರೋ ಬಟ್ಟೆ ಮೇಲೆ ಹಾಕ್ತಾರೆ. ಬೇರೆ ಬಟ್ಟೆ ಏನು ಚೇಂಜ್ ಮಾಡೋದು ಬೇಡ, ಅದೇ ಬಟ್ಟೆ ಮೇಲೆ ಹಾಕ್ತಾರಂತೆ. कम करो भैया, सॉफ्ट कॉपी मिलेगा? साथ में मिलेगा ना इसको। हाँ कितना? हार्ड कॉपी नहीं चाहिए, सिर्फ सॉफ्ट कॉपी चाहिए. कितना? कितना? नहीं कम होता है प्रिंटिंग को. हाँ प्रिंटिंग ज़्यादा होता है भैया. क्योंकि हमको 2 बंदों को मेहनत लगता है चलते. नहीं कम बोलो. सिर्फ सॉफ्ट कॉपी दे दो बस. कितना बोलो? कितना बोलो जल्दी. सिर्फ सॉफ्ट कॉपी दे दो. ಹಾಂ ನೋಡಿ 70 ರೂಪಾಯಿ ಅಂತೀರ ಬರೀ ಸಾಫ್ಟ್ ಕಾಪಿ. ಪ್ರಿಂಟ್ ಬೇಡ ಅಂದಿದ್ದಕ್ಕೆ ಡ್ರೆಸ್ ಮಾಡಿ ಪ್ರಿಂಟ್ ಮಾಡಿಕೊಡ್ತಾರೆ. ಆಮೇಲೆ ಸಾಫ್ಟ್ ಕಾಪಿ ಮೊಬೈಲಿಗೆ ಕಳಿಸ್ತಾರೆ ಬೇಕು ಅಂದರೆ. ಎಲ್ಲ ಬಾರ್ಗಿನ್ ಮಾಡೋದ್ರ ಮೇಲೆ ಇರುತ್ತೆ. ಅವ್ರು ಹೇಳಿದ ತಕ್ಷಣನೇ ಒಪ್ಕೊಂಡ್ರೆ ಕಷ್ಟ ಆಗತ್ತೆ. ಈ ಕಡೆಗೆ ಬರ್ಬೇಕಂತೆ, ಇಲ್ಲಿ ಕುತ್ಕೊಂಡ್ರೆ ತೆಗಿತಾರಂತೆ, ಮಾಡ್ತಾರಂತೆ. ಡ್ರೆಸ್ ಹಾಕಿದ್ರು ಕಾಶ್ಮೀರ್ ಡ್ರೆಸ್ಸು. नहीं वो टोपी नहीं बस साफा बनने का नहीं बस बंद हो सर. हाँ ऐसे ही निकाल दो बस. ನೀವು ಫಸ್ಟೇ ಮಾತಾಡ್ಕೊಂಬಿಡಿ, ಸಾಫ್ಟ್ ಕಾಪಿ ಮಾತ್ರ ಸಾಕು ಅಂತೇಳಿ. ನನಗೆ 14 ಫೋಟೋ ಕೊಟ್ಟ. 14 ಫೋಟೋಗೆ 400 ರೂಪಾಯಿ ಕೊಟ್ಟೆ ನಾನು. ಮಧ್ಯೆ ಬರ್ತಾ ಇರ್ತಾರೆ ಈ ಥರ ಜ್ಯೂಸು ಐಸು ಅಂತೇಳಿ. ಸಾರಥಿಗಳು ಇಬ್ಬರು ಅಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ, ಅದೇ ಶಂಕರಾಚಾರ್ಯ ಟೆಂಪಲ್ಲು. ನಾವು ಫುಲ್ ಟೈಮಿಗೆ ಮಾತಾಡಿರೋದು. ನಿಧಾನಕ್ಕೆ ಹೋಗೋಕೆ ಹೇಳ್ಬೇಕು ಯಾವಾಗಲೂ. ಅವ್ರು ಸ್ಪೀಡಾಗಿ ತೊಗೊಂಡು ಮುಗಿಸಿ ಕರ್ಕೊಂಡೋಗಿ ನಿಲ್ಲಿಸ್ಬಿಡ್ತಾರೆ. ನಾವು ವ್ಯೂಸ್ನ ಎಂಜಾಯ್ ಮಾಡಬೇಕು. ಎದುರುಗಡೆ ಕಾಣಿಸ್ತಿರೋದು ಲೋಟಸ್.
ನಮ್ಮ ಕರ್ನಾಟಕದಲ್ಲೂ ಇದೆ ಲೋಟಸ್ಸು, ಆದರೆ ಇದು ಸ್ವಲ್ಪ ದೊಡ್ಡದಿದೆ, ನಮ್ಮದು ಅಷ್ಟು ದೊಡ್ಡದು ಬರಲ್ಲ. ಈ ಲೋಟಸ್ ಭಾಳ ದೊಡ್ಡದಿದೆ. ನಿಮಗೆ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಕ್ಯಾಮ್ರಾದಲ್ಲಿ ಲೈವ್ ಆಗಿ ನೋಡಿದ್ರೆ ಭಾಳ ದೊಡ್ಡದಿದೆ ಇದು ಲೋಟಸ್ಸು. ಹಾಂ, ಹೊಸ ದೋಣಿ ಬಂದ ತಕ್ಷಣ ಓಡಿ ಬರ್ತಾರೆ, ಕಾಂಡಿಮೆಂಟ್ಸು, ಫ್ರೂಟ್ಸು, ವೆಜಿಟೇಬಲ್ಸು. यार भाई साहब यहाँ पे क्या लेना है? चलो प्यार से कुछ गिफ्ट आइटम घर जाके बोलेगा ना कश्मीर से क्या लेके आए। ಸುಮ್ಮನೆ ಯಾವ್ದು ತುಕ್ಕಿಡಿದ್ರು ಎಲ್ಲ ತಗೊಂಡ್ಬಂದು ಸಿಕ್ಕಾಬಿಟ್ಟು 1 2 ಡಬಲ್ ಹೇಳ್ತಾರೆ. ನೀವು ಯಾವುದು ತಗೊಂಡೋಗಿ ಹೋಗ್ಬೇಡಿ, ನೋಡಿ ಅಷ್ಟೇ, ನೋಡಿ ಖುಷಿ ಪಡಿ. एक समथिंग प्रेजेंट कश्मीरी माला ಕೆತ್ತ ಭಯ್ಯ, ये देखो 250 का सेट विद इयरिंग्स, 250 ರೂಪಾಯಿ ಅಂತೆ विद सेट. ಇದು ಸೆಟ್ ಅಂತೆ, ಕಿವಿರಿಂಗ್ಸ್ ಏನಿಲ್ಲ ಇದರಲ್ಲಿ. ಇದೆಲ್ಲ ನಮ್ಮ ಕರ್ನಾಟಕದಲ್ಲಿ 30-40 ರೂಪಾಯಿಗೆಲ್ಲ ಸಿಗ್ತವೆ. ಯಾವತ್ತು ಹೊರಗೆ ಬಂದಾಗ ಪರ್ಚೇಸ್ ಮಾಡೋದು ಕಮ್ಮಿ ಮಾಡಿ, ಸುತ್ತಿ ಪರ್ಚೇಸ್ ಕಮ್ಮಿ ಮಾಡಿ. ಎದುರುಗಡೆ ಗುಡ್ಡ ನೋಡಿ, ಬಾಬಾ ಏನು ಹೈಟಿಗಿದೆ ಅಂದರೆ ನೋಡಿ, ಇಲ್ಲಿ ಕ್ಲೌಡ್ಸ್ ಹೆಂಗಿದೆ. ಅದಕ್ಕೆ ಹೇಳಿದ್ದು ಅಮರ್ನಾಥ್ ಅದಕ್ಕೆ ಕ್ಲೋಸ್ ಆಗಿರೋದು. ಸುತ್ತಲೂ ಗುಡ್ಡ ಇದೆ ನೋಡಿ, ಸುತ್ತಲೂ ಗುಡ್ಡ ಇದೆ, ಗುಡ್ಡದ ಮಧ್ಯದಲ್ಲಿ ನಾವಿದ್ದೀವಿ. ವ್ಯೂ ಭಾಳ ಚೆನ್ನಾಗಿದೆ, ಇಲ್ಲ ನೋಡಬೇಕು ಲೈಫಲ್ಲಿ ಒನ್ ಟೈಮರ. ಹೊರಗಡೆ ಎಷ್ಟು ಬಿಸಿಲಿದ್ರು ಈ ದೋಣಿ ಕೆಳಗಡೆ ಎಷ್ಟು ತಣ್ಣಗಿದೆ ಅಂದರೆ ನೀರಲ್ಲಿ ಒಳ್ಳೆ AC ಯಲ್ಲೇ ಕುತ್ತಂಗಾಗಿದೆ, ಅಷ್ಟು ಚೆನ್ನಾಗಿದೆ. ಇಂಡಿಯಾದಲ್ಲಿ ಫ್ಲೋಟಿಂಗ್ ಪೋಸ್ಟ್ ಆಫೀಸ್ ಅಂತ ಇರೋದು ಇದೊಂದೇ. ಈ ಎದುರುಗಡೆ ವೈಟ್ ಕಲರ್ ಕಾಣಿಸ್ತಿದೆಯಲ್ಲ ಅದೇ. ಇದು ನೆಹರು ಪಾರ್ಕ್ ಅಂತೆ. ಇದು ಓಪನ್ ಲೇಕ್. होटल ताज ऊपर पहाड़ के ऊपर होटल ताज ये सबसे बड़ा. ಅಲ್ಲಿ ಮೇಲ್ಗಡೆ ಗುಡ್ಡದ ಮೇಲ್ಗಡೆ ಕಾಣಿಸ್ತಿಲ್ಲ ಕರೆಕ್ಟ್ ಸೆಂಟ್ರಲ್ಲಿ, ಅದು ಹೋಟೆಲ್ ತಾಜ್ ಅಂತೆ, ಬೋಟ್ ಮೇಲ್ಗಡೆ. ಇವ್ರು ಬಂದು ಏನಾದ್ರು ತಗೊಳ್ಳಿ ಅಂತಾರೆ. ಹುಕ್ಕ ಎಲ್ಲ ಇದೆ, ಹುಕ್ಕ ಹೊಡಿಯೋರು ಹೊಡಿಬೋದು. ಇಲ್ಲಿ ನೋಡಿ ಶಂಕರಾಚಾರ್ಯ ದೇವಸ್ಥಾನ ಹೋಗೋ ದಾರಿ ತೋರಿಸ್ತೀನಿ, ಎಂಟ್ರೆನ್ಸು ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಎಂಟ್ರೆನ್ಸು ಶಂಕರಾಚಾರ್ಯ ದೇವಸ್ಥಾನಕ್ಕೆ ಹೋಗೋದು. ಇಲ್ಲಿ ಬರಬೇಕು ಅಂದರೆ ಹಿಂದಿ ಮಾತಾಡೋಕೆ ಬರಬೇಕು, ಇಲ್ಲಾಂದರೆ ಕಷ್ಟ ಆಗತ್ತೆ. ₹25 ಅಂತೆ ಒಂದು ವಾಟರ್ ಬಾಟ್ಲು. ಇದೆಲ್ಲ ಪೂರ್ತಿ ಗೌರ್ಮೆಂಟ್ ಅಂತೆ, ಗೌರ್ಮೆಂಟ್ಸು ಎಲ್ಲ ಗೌರ್ಮೆಂಟ್ ಅಂಡರ್ ಬರುತ್ತಂತೆ, ಟ್ಯಾಕ್ಸ್ ಫ್ರೀ ಅಂತೆ. क्या भैया? जो मार्केट में 500 का शाल है ना, हाँ, वो यहाँ 200 में, क्योंकि यहाँ टैक्स नहीं है. ಮಾರ್ಕೆಟಲ್ಲಿ बनाते हैं गाँव वाले. ಮಾರ್ಕೆಟಲ್ಲಿ ₹500 ಇರೋದು ಇಲ್ಲಿ ಬರೀ ₹200 ಅಂತೆ, ಯಾಕಂದರೆ ಇಲ್ಲಿ ಟ್ಯಾಕ್ಸ್ ಫ್ರೀ ಅಂತೆ.
ಬಟ್ಟೆಗಳದ್ದು ಕ್ವಾಲಿಟಿ ಚೆನ್ನಾಗಿದೆ, ಆದರೆ ಪ್ರೈಸು ತುಂಬ ಜಾಸ್ತಿ ಇದೆ. ನೋಡಿ ತಗೊಳ್ಳಿ. ಬಟ್ಟೆಗಳೆಲ್ಲ ಚೆನ್ನಾಗಿದೆ, ಕ್ವಾಲಿಟಿ ಇದೆ, ಅದೇ ಪ್ರೈಸ್ ತುಂಬ ಹೈಕಿದೆ. ನಮ್ಮ ಕರ್ನಾಟಕದಲ್ಲಿ ಭಾಳ ಕಮ್ಮಿ ಸಿಗತ್ತೆ ಬಟ್ಟೆ ಆ ಲೆಕ್ಕಕ್ಕೆ ಹೋಲಿಸಿದ್ರೆ. ಏನಂದರೆ ನಾನು ಹೇಳೋ ಪ್ರಕಾರ ಹೊರಗಡೆ ಬಂದಾಗ ಪರ್ಚೇಸಿಂಗೇ ಕಮ್ಮಿ ಇರಬೇಕು ಯಾವಾಗಲೂ. ಏನು ಇಂಪಾರ್ಟೆಂಟ್ ಇದ್ದರೆ, ಚೆನ್ನಾಗಿದ್ದರೆ, ನಿಮಗೆ ಖುಷಿ ಆದರೆ ತಗೊಬೇಕು. ಅದು ಸೆಲೆಕ್ಟಿವ್, ನಮ್ಮೂರಲ್ಲಿ ಸಿಗಲ್ಲ, ಇಲ್ಲಿ ಮಾತ್ರ ಸಿಗೋದು ಅಂಥದ್ದಿದ್ದರೆ ಮಾತ್ರ ಪರ್ಚೇಸ್ ಮಾಡಬೇಕು. यहाँ पर शॉल्स है, साड़ीज है, ड्रेस मटेरियल है. मैं आपको दिखाऊंगा. एक है वो देना वो वाला 850 वाला और जिसमें लगा साइड. ये 4 साल से 10-12 साल की बच्ची इस तरह का, उसमें छोटा नहीं आता. इसमें 4 ವರ್ಷದಿಂದ 8-10 ವರ್ಷದ ತನಕ ಬರ್ತಂತಿದ್ದು ಮಕ್ಕಳಿಗೆ. कलर डिजाइन में बाद में देगा. ये 750 रुपये. इससे छोटा चाहे वो 300 और 450 रुपये. ये कितना भैया? ये 750. 450 ಅಂತ. कलर डिजाइन आपको मिल जाएगा. एक आएगा ये वाला, ये आएगा 850 विथ 650 ಅಂತ. लाइनिंग पास. दोनों में वैरायटी मिलेगी.